ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ ಸಾಯಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಎಂಟ್ರಿ ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಅದಲ್ಲದೆ 2024ರಲ್ಲಿ ನಡೆದಿರುವಂತಹ PDO 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಾನು ಕೂಡ ಹೋಗಿದ್ದೆ. ಆಮೇಲೆ 2024ರಲ್ಲಿ ನಡೆದಿರುವಂತಹ VO 1:1 ಲಿಸ್ಟ್ ಕೂಡ ಸೆಲೆಕ್ಟ್ ಆಗಿದೆ. ಅದಲ್ಲದೆ KSET ಎಕನಾಮಿಕ್ಸ್ ಅಲ್ಲಿ ಏನು ಗೊತ್ತಾ, KSET ಕೂಡ ಕ್ಲಿಯರ್ ಆಗಿದೆ. ಸೊ ನಾವೇನು ಮಾಡ್ಕೊಂಡಿದ್ರೆ ಆಟ್ ಎಕ್ಸಾಮ್ ಸಾಯಸ್ ಅಕಾಡೆಮಿ ವತಿಯಿಂದ ವಿರಾಟ್ 250+ ಎನ್ನುವ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ಕೊಂಡಿದ್ವಿ. ಈ 250+ ಯಾಕೆ ಇಟ್ಕೊಂಡಿದ್ದು ಅಂದ್ರೆ ನೆಕ್ಸ್ಟ್ ಬರುವಂತಹ 319 ಆಲ್ರೆಡಿ KS ಗೆಜೆಟೆಡ್ ಪ್ರೊಫೆಷನ್ ನೋಟಿಫಿಕೇಶನ್ ಆಗಿದೆ ಅಲ್ಲ, ನವೆಂಬರ್ 15ರಂದು ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್ ಏನು ಗೊತ್ತಾ, ನೀವೇ ಪ್ರಿಲಿಮ್ಸ್ ಅಲ್ಲಿ ಔಟ್ ಆಫ್ 400 250 ಟಾರ್ಗೆಟ್ ಮಾಡಿದ್ರೆ ನಿಮ್ದು ಏನಂದ್ರೆ ಪ್ರಿಲಿಮ್ಸ್ ಯಾವುದೇ ಕೆಟಗರಿ ಇದ್ರೂ ಕಂಫರ್ಟಬಲ್ ಆಗಿ ಪಾಸ್ ಆಗುತ್ತೆ. ಸೊ ಅದಕ್ಕೇನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ KS ಅದು ಬಹಳ ಇಂಪಾರ್ಟೆಂಟ್. ಅದನ್ನು ಅನಲೈಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ 2020 ನಡೆದಿರುವಂತಹ KS ಪೇಪರ್ 2ನ ಭಾಗವಾಗಿರುವಂತಹ ಎನ್ವಿರಾನ್ಮೆಂಟ್ ಕ್ವಶನ್ಸ್ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಪ್ರಮುಖವಾಗಿ ಏನಂದ್ರೆ ಪಾರ್ಟ್ 1 ಅಲ್ಲಿ ನಾನು ಆಲ್ರೆಡಿ 5 ಕ್ವಶನ್ಸ್ ಚರ್ಚೆ ಮಾಡಿದ್ದೇನೆ. ನಮ್ದು ಅಟ್ ಎಕ್ಸಾಮ್ ಸಾಯಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನು ಅಪ್ಲೋಡ್ ಕೂಡ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ 2 ಅಲ್ಲಿ ಏನಂದ್ರೆ ಪಾರ್ಟ್ 2ನ ಭಾಗವಾಗಿ ನಾನು ಸುಮಾರು 5ರಿಂದ 6 ಕ್ವಶನ್ಸ್ ಚರ್ಚೆ ಮಾಡ್ತೇನೆ. ಸೊ ಪ್ರಮುಖವಾಗಿ ಇದ್ರ ಉದ್ದೇಶ ಏನಂದ್ರೆ ನಿಮ್ಗೆ ಎಕ್ಸಾಮ್ ಫೋಕಸ್ಡ್ ಏನು ಒಂದು ಯಾವ ರೀತಿ ನೋಡ್ಕೋಬೇಕು ಈ ಕ್ವಶನ್ಸ್ ನ, ಅದಲ್ಲದೆ ಎಕ್ಸಾಮ್ ಹಾಲ್ ಅಲ್ಲಿ ಯಾವ ರೀತಿ ಸ್ಮಾರ್ಟ್ ಸ್ಟ್ರಾಟಜಿ ಯೂಸ್ ಮಾಡಬಹುದಿತ್ತು, ಮತ್ತೆ ಅದಕ್ಕೆ ಎಲ್ಲ 4 ಆಪ್ಷನ್ಸ್ ಗಳಿಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಅದೆಲ್ಲದ ಏನು ಗೊತ್ತಾ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಸೊ ಇವೆಲ್ಲ KS ಓಲ್ಡ್ ಕ್ವಶನ್ ಪೇಪರ್ ಇದಾವಲ್ಲ, ಇವೇನಂದ್ರೆ ಕ್ವಾಲಿಟಿ ಕ್ವಶನ್ಸ್ ಇದಾವೆ. ಸೊ ಹಾಗಾಗಿ ಏನಂದ್ರೆ ನಿಮ್ಗೆ ನೆಕ್ಸ್ಟ್ ಬರುವಂತಹ ESI ಸಬ್ ಇನ್ಸ್ಪೆಕ್ಟರ್ ಆಗಿರ್ಬಹುದು, ನೆಕ್ಸ್ಟ್ ಏನಂದ್ರೆ VAO ಆಗಿರ್ಬಹುದು, ಅದಲ್ಲದೆ FDA SDA ಮತ್ತೆ ಲ್ಯಾಂಡ್ ಸರ್ವೇರ್ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಏನು ಗೊತ್ತಾ, ಪ್ರತಿ ಆಪ್ಷನ್ದು ಎವ್ರಿ ಆಪ್ಷನ್ಸ್ ಏನು ಗೊತ್ತಾ 360 ಆಸ್ಪೆಕ್ಟ್ಸ್ ಅಲ್ಲಿ ಏನು ಗೊತ್ತಾ ಕಂಟೆಂಟ್ ಅನ್ನು ಹಾಕೊಳ್ಳಿಕ್ಕೆ ಟ್ರೈ ಮಾಡಿದ್ದೇನೆ. ಫ್ರೆಂಡ್ಸ್, ನೆಕ್ಸ್ಟ್ 2020 ಪೇಪರ್ 2ನ A ಸರಣಿಯ 26ನೇ ಕ್ವಶನ್, ಅದು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಅಸರ್ಷನ್ ಅಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ ಏನಂತೇಳಿ ಕಾರಣ ಕೂಡ ರೀಸನ್ ಫಾರ್ಮ್ ಅಲ್ಲಿ ಕೊಡಲಾಗಿದೆ. ಸೊ ಹೇಳಿಕೆ ಸರಿಯಾಗಿದೆ ಅಥವಾ ರಾಂಗ್ ಆಗಿದೆ ಅಂತೇಳಿ ಫಸ್ಟ್ ಅನಲೈಸ್ ಮಾಡಬೇಕು ನಾವು. ಸೊ ಏನು ಕೊಟ್ಟಿದ್ದಾರೆ ನೋಡ್ಕೊಂಡಾಗ ಹೇಳಿಕೆ ಏನಂದ್ರೆ, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆರ್ ಡಿಸಪಿಯರಿಂಗ್ ಫಾಸ್ಟ್ ಫ್ರಮ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಏನಂದ್ರೆ ಉಷ್ಣ ವಲಯದ ಮಳೆ ಕಾಡುಗಳದವಲ್ಲ, ಅವು ಏನಂದ್ರೆ ಕಣ್ಮರೆ ಆಗ್ತಾ ಇದ್ದಾವೆ ಎಲ್ಲಿ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿರುವಂತಹ ಭಾರತ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಏನಂದ್ರೆ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನೀವೆಲ್ಲ ಅಂದ್ರೆ ಜಾಗ್ರಫಿಯಲ್ಲಿ ಓದಿರ್ತೀರ, ಮತ್ತೆ ಏನಂದ್ರೆ ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇರುತ್ತೆ. ಸೊ ಬೇಸಿಕಲಿ ಏನಂದ್ರೆ ಉಷ್ಣ ವಲಯದ ಮಳೆ ಕಾಡು ಏನಂದ್ರೆ ಅವು ಕಣ್ಮರೆ ಆಗ್ತಾ ಇದಾವೆ. ಯಾಕಂದ್ರೆ ಅಲ್ಲಿ ಇರುವಂತಹ ಕಾಡಿನಲ್ಲಿರುವಂತಹ ಏನಂದ್ರೆ ಗಿಡಗಳನ್ನ ಕಡಿಯೋದಾಗಿರ್ಬೋದು, ಮತ್ತೆ ಅಗ್ರಿಕಲ್ಚರ್ ಏನಂದ್ರೆ ಆ ಕಾಡುಗಳಲ್ಲಿ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಅದಲ್ಲಂದ್ರೆ ಅರ್ಬನೈಸೇಷನ್ ಏನಾಗ ಸ್ಪ್ರೆಡ್ ಆಗಿ ಅಲ್ಲಿ ಕೂಡ ಕಾಡುಗಳ ನಾಶ ಆಗ್ತಾ ಇದೆ. ಆಮೇಲೆ ಮೈನಿಂಗ್ ಆಕ್ಟಿವಿಟಿ ಕೂಡ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಏನಂದ್ರೆ ಆ ಒಂದು ಪ್ರದೇಶಕ್ಕೆ ಹೋಗೋದ್ರ ಮೂಲಕ ಏನಾಗ್ತಾ ಇದೆ ಅಂದ್ರೆ ಉಷ್ಣ ವಲಯದ ಮಳೆ ಕಾಡುಗಳೇನಂದ್ರೆ ಡಿಸಪಿಯರ್ ಆಗ್ತಾ ಇದೆ ಅಥವಾ ಕಣ್ಮರೆ ಆಗ್ತಾ ಇದೆ. ಸೊ ಅದು ಏನಂದ್ರೆ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, ರೀಸನ್ ಕಾರಣ ಏನ್ ಕೊಟ್ಟಿದ್ದಾರೆ ನೋಡ್ಕೊಂಡಾಗ, no value is attached to these forests because they are poor in biodiversity ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಉಷ್ಣವಲಯದ ಮಳೆ ಕಾಡುಗಳಿಗೆ ಯಾವುದೇ ಒಂದು ಮೌಲ್ಯ ಇಲ್ಲ ಅಂತೇಳಿ ಕೊಡಲಾಗಿದೆ. ಅದಲ್ಲದೆ ಯಾಕಂದ್ರೆ ಅವು ಏನಂದ್ರೆ ಪೂವರ್ ಇನ್ ಬಯೋಡೈವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವೇನಂದ್ರೆ ರಾಂಗ್ ಆಗಿರುವಂತಹ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ನಾವು ಉಷ್ಣ ವಲಯದ ಮಳೆ ಕಾಡುಗಳಿದಾವಲ್ಲ, ಅವು ಏನಂದ್ರೆ ರಿಚ್ ಇನ್ ಬಯೋಡೈವರ್ಸಿಟಿ ಅದಾವ, ಪೂವರ್ ಅಂತೇಳಿ ಕೊಡೋದ್ರ ಮೂಲಕ ರಾಂಗ್ ಸ್ಟೇಟ್ಮೆಂಟ್ ಫಾರ್ಮ್ ಮಾಡಿದ್ದಾರೆ. ಅದಲ್ಲದೆ ಗೊತ್ತಾ, ಇವು ಯಾಕೆ ಏನಂದ್ರೆ ರಿಚ್ ಮತ್ತೆ ಮೋಸ್ಟ್ ಬಯೋಡೈವರ್ಸ್ ಇಕೋಸಿಸ್ಟಮ್ ಕರಿತೀವಿ ಅಂದ್ರೆ, ಇವೇನಂದ್ರೆ ವೆರೈಟಿ ಆಫ್ ಪ್ಲಾಂಟ್ಸ್, ಎನಿಮಲ್ಸ್ ಮತ್ತೆ ಮೈಕ್ರೋ ಆರ್ಗಾನಿಸಮ್ ಸಪೋರ್ಟ್ ಮಾಡುತ್ತೆ. ಮತ್ತೆ ಈ ಒಂದು ಉಷ್ಣ ವಲಯದ ಮಳೆ ಕಾಡುಗಳಿಗೆ ಯಾಕೆ ಇಂಪಾರ್ಟೆನ್ಸ್ ಇದೆ ಅಂತ ಬಂದಾಗ, ಅವು ಏನಂದ್ರೆ ಇಕಾಲಜಿಕಲ್ ಮತ್ತೆ ಎಕನಾಮಿಕಲ್ ವ್ಯಾಲ್ಯೂ ಇದೆ. ಓಕೆ, ಸೊ ಪ್ರಮುಖವಾಗಿ ನೋಡ್ಕೊಂಡಾಗ ಏನಂದ್ರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಲ್ಲಿ ಏನಂದ್ರೆ ಅವು ರೈನ್ ಫಾರೆಸ್ಟ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಮತ್ತೆ ಕ್ಲೈಮೇಟ್ ರೆಗ್ಯುಲೇಷನ್ಸ್ ಕರೆಕ್ಟ್ ಆಗಿ ಏನಂದ್ರೆ ಮಳೆ ಆಗೋದಾಗಿರ್ಬೋದು, ಅಂದ್ರೆ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡಿರ್ಬೋದು. ಅದೆಲ್ಲ ಗೊತ್ತಾ, ವಾಟರ್ ಸೈಕಲ್ ಇದೆಯಲ್ಲ, ವಾಟರ್ ಸೈಕಲ್ ಅನ್ನು ಕೂಡ ಈ ಒಂದು ಫಾರೆಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಸಾಯಿಲ್ ಕನ್ಸರ್ವೇಷನ್ ಅಲ್ಲಿ ಕೂಡ ಏನಂದ್ರೆ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಏನಂದ್ರೆ ರೀಸನ್ ಏನಂದ್ರೆ ರಾಂಗ್ ಆಗಿದೆ ಅಂತೇಳಿ ನಾವು ಕನ್ಕ್ಲೂಷನ್ ಬರ್ಬೋದು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಅಸರ್ಷನ್ ಈಸ್ ಟ್ರೂ ಆಗುತ್ತೆ, ಮತ್ತೆ ರೀಸನ್ ಏನಂದ್ರೆ ಫಾಲ್ಸ್ ಆಗುತ್ತೆ. ಅದು ಇರುವಂತಹ ಆಪ್ಷನ್ ಯಾವುದಂದ್ರೆ ಆನ್ಸರ್ ಆಪ್ಷನ್ 3 ಇದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ 3 ಆಗುತ್ತೆ. ಅದಲ್ಲದೆ ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಅಂದ್ರೆ ಇಂಪಾರ್ಟೆಂಟ್ ಆಗಿ ನಮಗೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇನ್ ಇಂಡಿಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಏನಂದ್ರೆ ಅವು ಎಲ್ಲಿ ಸಿಗ್ತಾವ ಅಂತೇಳಿ ನಮಗೆ ಪ್ರಮುಖವಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅದು ಒಂದು ಥೀಮ್ ಆಗಿ ಕೇಳಬಹುದು. ಸೊ ಭಾರತದಲ್ಲಿ ಏನಂದ್ರೆ ಎಲ್ಲಿ ಮಳೆ ಏನಂದ್ರೆ ಯಾವ ರೀಜನ್ ಅಲ್ಲಿ ರೇನ್ಫಾಲ್ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಬೀಳುತ್ತೆ. ಅದಲ್ಲದೆ ಗೊತ್ತಾ, ಟೆಂಪರೇಚರ್ ಏನಂದ್ರೆ ಸುಮಾರು ಏನಂದ್ರೆ 15 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ಲ. ಇವು ಎರಡು ಕ್ಲೈಮೆಟಿಕ್ ಕಂಡೀಷನ್ಸ್ ಅಥವಾ
ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಏನಾದರೂ ಎಲ್ಲಿ ಇರುತ್ತಲ್ಲ ಅಲ್ಲಿ ಏನಂದ್ರೆ ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅನ್ನು ನೋಡಬಹುದು. ಸೊ ಇವು ಎರಡು ಕ್ರೈಟೀರಿಯಾ ಮೀಟ್ ಆಗಿರುವಂತಹ ಪ್ರಮುಖ ರೀಜನ್ಸ್ ನೋಡ್ಕೊಂಡಾಗ ಭಾರತದಲ್ಲಿ ಮೂರು ಪ್ರದೇಶಗಳಲ್ಲಿ ಏನ್ ಗೊತ್ತಾ ನಾವು ಪ್ರಮುಖವಾಗಿ ಉಷ್ಣವಲಯದ ಕಾಡುಗಳನ್ನು ನೋಡಬಹುದು. ಫಸ್ಟ್ ಏನಂದ್ರೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಏನಂದ್ರೆ ನಾವು ಅದನ್ನು ನೋಡ್ತೀವಿ. ಅದಲ್ಲ ಏನ್ ಗೊತ್ತಾ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ನಾವು ವರ್ಲ್ಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಅದಲ್ಲದೆ ಇದನ್ನೇನಂದ್ರೆ ಒನ್ ಆಫ್ ದಿ ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿ ಕೂಡ ಗುರುತಿಸಲಾಗಿದೆ. ಅಲ್ಲಿ ಕೂಡ ನಮ್ಗೆ ಏನಂದ್ರೆ ಉಷ್ಣವಲಯದ ಕಾಡುಗಳು ಸಿಗ್ತವೆ. ಅದಲ್ಲದೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರುವಂತಹ ಅಸ್ಸಾಂ ಆಗಿರಬಹುದು, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಮ, ತ್ರಿಪುರ, ಮೇಘಾಲಯ ಮತ್ತೆ ಅರುಣಾಚಲ ಪ್ರದೇಶ ಇಲ್ಲಿ ಕೂಡ ಏನಂದ್ರೆ ನಮ್ಗೆ ಏನಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಸಿಗುತ್ತೆ. ಸೊ ಮ್ಯಾಪ್ ಅಲ್ಲಿ ನೋಡ್ಕೊಂಡಾಗ ಫ್ರೆಂಡ್ಸ್ ಭಾರತದಲ್ಲಿ ಪ್ರಮುಖವಾಗಿ ಮೂರು ಪ್ರದೇಶಗಳಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಏನಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಇಲ್ಲಿ ಏನಂದ್ರೆ ವೆಸ್ಟರ್ನ್ ಘಾಟ್ಸ್, ಆಮೇಲೆ ಅಂದ್ರೆ ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ಗೊತ್ತಿರಬೇಕು. ಸೊ ಪ್ರಮುಖವಾಗಿ ಈ ಒಂದು ಡೈಮೆನ್ಷನ್ ನೀವು ನೋಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ ಎ ಸರಣಿ ಪೇಪರ್ 2 ಅಲ್ಲಿ 34ನೇ ಕ್ವಶನ್, ಅದು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ಕನ್ಸಿಡರ್ ದಿ 4 ಕಂಡೀಷನ್ ಅಂತೇಳಿ ಕೊಟ್ಟಿದ್ದಾರೆ, A to D ಅಂತೇಳಿ, ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಪೇರ್ ಆಫ್ ಅಡಾಪ್ಟೇಷನ್ ಟು ದಿ ಎನ್ವಿರಾನ್ಮೆಂಟ್ ಇನ್ ಡೆಸರ್ಟ್ ಲಿಸಾರ್ಡ್ ಅಂತೇಳಿ. ಅಂದ್ರೆ ಮರುಭೂಮಿನಲ್ಲಿರುವಂತಹ ಹಲ್ಲಿಯ ಈ ಕೆಳಗಿನ ಯಾವ ಹೊಂದಾಣಿಕೆ ಅಥವಾ ಅಡಾಪ್ಟೇಷನ್ಸ್ ಬಗ್ಗೆ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ ಅಂತ ಹೇಳಿ ಕ್ವಶನ್ ಕೇಳಲಾಗಿದೆ. A, B, C ಮತ್ತೆ D 4 ಸ್ಟೇಟ್ಮೆಂಟ್ ನ ಕೊಡಲಾಗಿದೆ. ಮತ್ತೆ ಇದಕ್ಕೆ ಆಪ್ಷನ್ ನೋಡ್ಕೊಂಡಾಗ ಏನ್ ಕೇಳಲಾಗಿದೆ ಅಂದ್ರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಅಲ್ಲಿ A and B, ಸೆಕೆಂಡ್ C and D, ನೆಕ್ಸ್ಟ್ ಥರ್ಡ್ ಅಲ್ಲಿ A and C, ಅಂಡ್ ಫೋರ್ತ್ ಏನಂದ್ರೆ B and D ಅಂತ ಹೇಳಿ ಕೊಡಲಾಗಿದೆ. ಸೊ ಸ್ಟೇಟ್ಮೆಂಟ್ ನೋಡೋದಾದ್ರೆ ಏನಂದ್ರೆ ಬರೋವಿಂಗ್ ಇನ್ ಸಾಯಿಲ್ ಟು ಎಸ್ಕೇಪ್ ದಿ ಹೈ ಟೆಂಪರೇಚರ್ ಅಂತೇಳಿ ಕೊಡಲಾಗಿದೆ. ಫ್ರೆಂಡ್ಸ್ ಅಧಿಕ ತಾಪಮಾನದಿಂದ ತಪ್ಪಿಸಿಕೊಳ್ಳಲು ಏನಾಗುತ್ತೆ ಅಂದ್ರೆ ಇಲ್ಲಿ ಇಮೇಜ್ ಅಲ್ಲಿರುವಂತಹ ಡೆಸರ್ಟ್ ನಲ್ಲಿರುವಂತಹ ಹಲ್ಲಿ, ಮರುಭೂಮಿ ಹಲ್ಲಿ ಏನ್ ಮಾಡುತ್ತೆ ಅಂದ್ರೆ ಮಣ್ಣಿನ ಒಳಗಡೆ ಹೋಗಿ ಏನಂದ್ರೆ ಹದಗಿಕೊಳ್ಳುತ್ತೆ. ಸೊ ಇದು ಏನಂದ್ರೆ ಸರಿಯಾದ ಹೇಳಿಕೆ ಆಗಿದೆ. ಹಾಗಾಗಿ ಎ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಂದ್ರೆ ಸ್ಟೇಟ್ಮೆಂಟ್ ಬಿ ನೋಡ್ಕೊಂಡಾಗ ಲೂಸಿಂಗ್ ಹೀಟ್ ರ್ಯಾಪಿಡ್ಲಿ ಫ್ರಮ್ ದಿ ಬಾಡಿ ಡ್ಯೂರಿಂಗ್ ದಿ ಹೈ ಟೆಂಪರೇಚರ್ ಅಂತೇಳಿ ಕೊಡಲಾಗಿದೆ. ಫ್ರೆಂಡ್ಸ್ ಹೈ ಟೆಂಪರೇಚರ್ ಇರುವಾಗ ಏನಂದ್ರೆ ಬಾಡಿಯಲ್ಲಿರುವ ಹೀಟ್ ಏನಂದ್ರೆ ಲಾಸ್ ಆಗೋದು, ಇದು ಏನಂದ್ರೆ ಯಾವ ಪ್ರಾಣಿಯ ಫೀಚರು ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುವಾಗ ಬಾಡಿ ಟೆಂಪರೇಚರ್ ಹೇಗೆ ಕಡಿಮೆ ಆಗುತ್ತೆ. ಸೊ ಇದೇನಂದ್ರೆ ಇದು ಸುಮ್ಮನೆ ಏನಂದ್ರೆ ರಾಂಗ್ಲಿ ಫಾರ್ಮ್ ಮಾಡಿರುವ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿ ನೋಡ್ಕೊಂಡಾಗ ಬಸ್ಕ್ ಇನ್ ಸನ್ ವೆನ್ ಟೆಂಪರೇಚರ್ ಈಸ್ ಲೋ ಅಂತೇಳಿ. ಫ್ರೆಂಡ್ಸ್ ಇದು ಏನಂದ್ರೆ ಸರಿಯಾದ ಹೇಳಿಕಾಗಿದೆ. ಯಾವಾಗ ಏನಂದ್ರೆ ಮರುಭೂಮಿಯಲ್ಲಿ ಟೆಂಪರೇಚರ್ ತಾಪಮಾನ ಕಡಿಮೆ ಇರುತ್ತೆ ಅವಾಗ ಏನಂದ್ರೆ ಸೂರ್ಯನ ಬೆಳಕಿನಲ್ಲಿ ಏನಂದ್ರೆ ಅಲ್ಲಿ ಏನಂದ್ರೆ ಬಂದು ಏನಂದ್ರೆ ತಮ್ಮ ದೇಹವನ್ನು ಏನಂದ್ರೆ ಬಿಸಿ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಇದು ಏನಂದ್ರೆ ಸರಿಯಾದ ಅಡಾಪ್ಟೇಷನ್ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಕ್ಯಾಟಗರೈಸ್ ಮಾಡಬಹುದು. ನೆಕ್ಸ್ಟ್ ಡಿ ಸ್ಟೇಟ್ಮೆಂಟ್ ಏನಿದೆ ನೋಡ್ಕೊಂಡಾಗ ಇನ್ಸುಲೇಟಿಂಗ್ ಬಾಡಿ ಡ್ಯೂ ಟು ಥಿಕ್ ಫ್ಯಾಟಿ ಡರ್ಮಿಸ್ ಅಂತೇಳಿ ಕೊಡಲಾಗಿದೆ. ಅಂದ್ರೆ ಅಧಿಕ ಕೊಬ್ಬಿನಾಂಶ ಇರುವ ಒಳಚರ್ಮದಿಂದ ಏನಂದ್ರೆ ನಿರೋಧಿಸುವುದಂದ್ರೆ ಫ್ಯಾಟ್ ಅಂಶ ಚರ್ಮದಲ್ಲಿ ಏನಂದ್ರೆ ಫ್ಯಾಟ್ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ರೆಗ್ಯುಲೇಟ್ ಮಾಡುತ್ತೆ ಇದು ಅಂತೇಳಿ ಹಲ್ಲಿಯ ಬಗ್ಗೆ ಕೊಡಲಾಗಿದೆ. ಇದು ಏನಂದ್ರೆ ರಾಂಗ್ ಆಗಿರುತ್ತೆ ಫ್ರೆಂಡ್ಸ್. ಆ ರೀತಿ ಏನು ಏನಂದ್ರೆ ಚರ್ಮದಲ್ಲಿ ಫೀಚರ್ಸ್ ಇರುವುದಿಲ್ಲ. ಸೊ ಹಾಗಾಗಿ ಅಂದ್ರೆ ಇದಕ್ಕೆ ಸರಿಯಾದ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಸ್ಟೇಟ್ಮೆಂಟ್ ಎ ಮತ್ತೆ ಸ್ಟೇಟ್ಮೆಂಟ್ ಸಿ ಕರೆಕ್ಟ್ ಆಗಿದೆ. ಸೊ ಅದು ಯಾವ ಆಪ್ಷನ್ ಇದೆ ನೋಡ್ಕೊಂಡಾಗ ಆಪ್ಷನ್ 3 ಆಗಿರುವಂತಹ ಇದು ಏನಂದ್ರೆ ಸರಿಯಾದ ಆನ್ಸರ್ ಆಗುತ್ತೆ. ಅದಲ್ಲದೆ ನೆಕ್ಸ್ಟ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಇದು ಹಲ್ಲಿ ಸ್ಪೀಸಸ್ ಬಗ್ಗೆ ನಮಗೆ ಗೊತ್ತಾಗಬೇಕಾಗಿರೋ ವಿಷಯ ನೋಡ್ಕೊಂಡಾಗ ಡೆಸರ್ಟ್ ಲಿಸಾರ್ಡ್ ಮರುಭೂಮಿ ಇರೋ ಹಲ್ಲಿ ಏನಂದ್ರೆ ಇದನ್ನ ಎಕ್ಟೋಥರ್ಮಿಕ್ ಎನಿಮಲ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಎಕ್ಟೋಥರ್ಮಲ್ಸ್ ಅಂದ್ರೆ ಶೀತ ರಕ್ತದ ಪ್ರಾಣಿ ಅಂತ ಹೇಳಿ ಕ್ಯಾಟಗರೈಸ್ ಮಾಡಲಾಗಿದೆ. ಆಮೇಲೆ ಏನ್ ಗೊತ್ತಾ ಇಂಪಾರ್ಟೆಂಟ್ ಆಗಿ ಅವು ಏನಂದ್ರೆ ತಮ್ಮ ಬಾಡಿ ಟೆಂಪರೇಚರ್ ನ ಯಾವ ಒಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಟೆಂಪರೇಚರ್ ತಕ್ಕಂತೆ ಅವು ಏನಂದ್ರೆ ತಮ್ಮ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಳ್ತವೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಅವು ಏನಂದ್ರೆ ಬಿಹೇವಿಯರ್ ಅಡಾಪ್ಟೇಷನ್ಸ್ ನಾವು ಕಾಣ್ತೀವಿ. ಅವುಗಳೇನಂದ್ರೆ ಫಿಸಿಕಲ್ ಅಡಾಪ್ಟೇಷನ್ಸ್ ಅಲ್ಲಿ ನಾವು ಜಾಸ್ತಿ ಏನಂದ್ರೆ ಫೀಚರ್ಸ್ ಅದರಲ್ಲಿ ನೋಡೋದಿಲ್ಲ. ಸೊ ಎಕ್ಸ್ಟ್ರೀಮ್ ಡೆಸರ್ಟ್ ಕಂಡೀಷನ್ ಅವ್ರು ಏನಂದ್ರೆ ಬಿಹೇವಿಯರ್ ಅಡಾಪ್ಟೇಷನ್ ಮಾಡ್ಕೊಂಡಿದ್ದಾವೆ ಅಂತ ಗೊತ್ತಿರಬೇಕು. ಸೊ ಇದಲ್ಲದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಬೇರೆ ಸ್ಪೀಸಸ್ ಆಲ್ರೆಡಿ ಅಡಾಪ್ಟೇಷನ್ ಮೇಲೆ ಪ್ಲಾಂಟ್ಸ್ ಮತ್ತೆ ಪ್ಲಾಂಟ್ಸ್ ಅಲ್ಲಿ ಅಂದ್ರೂ ಕೇಳ್ತಾರೆ. ಪ್ಲಾಂಟ್ ಅಡಾಪ್ಟೇಷನ್ ಬಗ್ಗೆ ಏನಂದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ಕ್ವಶನ್ ಕೇಳಲಾಗಿದೆ. ಸೊ ಈ ರೀತಿಯಾಗಿ ಏನಂದ್ರೆ NCERT ಬುಕ್ ಅಲ್ಲಿ ಏನಂದ್ರೆ 12th NCERT ಬುಕ್ ಅಲ್ಲಿ ಅಡಾಪ್ಟೇಷನ್ಸ್ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಚಾಪ್ಟರ್ ಇದೆ. ಸೊ ಅದನ್ನ ನೀವು ನೋಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಅಡಾಪ್ಟೇಷನ್ಸ್ ರಿಲೇಟೆಡ್ ಏನೇ ಒಂದು ಫೀಚರ್ಸ್ ಮೇಲೆ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡಬಹುದಾಗಿದೆ. ಫ್ರೆಂಡ್ಸ್ ನೆಕ್ಸ್ಟ್ 49ನೇ ಕ್ವಶನ್, ಅದು ಕೂಡ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ ಅಲ್ಲಿ ಕೇಳಿದ್ದಾರೆ. ಒಂದು ಕಡೆ ಅಂದ್ರೆ ಇಕಾಲಜಿಕಲ್ ಹೈರಾರ್ಕಿಯನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಏನಂದ್ರೆ ಲಿಸ್ಟ್ 2 ಅಲ್ಲಿ ಅವುಗಳ ಡೆಫಿನೇಷನ್ ಅನ್ನು ಕೊಡಲಾಗಿದೆ. ಅಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಬಿಲೋ ಅಂತೇಳಿ ಕೊಡಲಾಗಿದೆ. ಸೊ ಫಸ್ಟ್ ಏನಂದ್ರೆ ಪಾಪ್ಯುಲೇಷನ್ ಡೆಫಿನೇಷನ್ ಏನ್ ಬರುತ್ತೆ ನೋಡ್ಕೊಂಡಾಗ ಪಾಪ್ಯುಲೇಷನ್ ಡೆಫಿನೇಷನ್ ಇದೆ ಫ್ರೆಂಡ್ಸ್. ಅದು ಏನಂದ್ರೆ ಇಲ್ಲಿ ಲಿಸ್ಟ್ 2 ಅಲ್ಲಿ ಇರುವಂತಹ 3 ರೋಮನ್ ಸಂಖ್ಯೆಗೆ ಹೊಂದಾಣಿಕೆ ಆಗುತ್ತೆ. ಯಾಕಂದ್ರೆ ಪಾಪ್ಯುಲೇಷನ್ ಅನ್ನು ನಾವು ಯಾವಾಗ ಪಾಪ್ಯುಲೇಷನ್
ಡೆಫಿನೇಷನ್ ಏನಂದ್ರೆ ಅ ಸಿಮಿಲರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ದಿ ಸೇಮ್ ಸ್ಪೀಸಸ್ ಫೌಂಡ್ ಇನ್ ಆನ್ ಏರಿಯಾ ಅಂತೇಳಿ. ಅಂದ್ರೆ ಒಂದೇ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದೇ ಪ್ರಭೇದದ ವೈಯಕ್ತಿಕ ಗುಂಪಿನಲ್ಲಿರುವಂತಹ ಪ್ರಾಣಿಗಳಿಗೆ ನಾವೇನು ಕರಿತೀವಿ ಅಂದ್ರೆ ಜನಸಂಖ್ಯೆ ಅಂತೇಳಿ ಕರಿತೀವಿ ಅಥವಾ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂದ್ರೆ ಒಂದೇ ಅಂದ್ರೆ ಜಿಂಕೆಗಳ ಒಂದು ಗುಂಪು ಇದೆಯಲ್ಲ, ಸಿಮಿಲರ್ ಸ್ಪೀಸಸ್ ಎಲ್ಲ ಏನಂದ್ರೆ ಜಿಂಕೆಗಳೇ ಇವೆ ಈ ಇಮೇಜ್ ಅಲ್ಲಿ ನೋಡ್ಕೊಂಡಾಗ. ಸೊ ಹಾಗಾಗಿ ಇದು ಏನಂದ್ರೆ ಪಾಪ್ಯುಲೇಷನ್ ಡೆಫಿನೇಷನ್ ಆಗುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಕಮ್ಯುನಿಟಿ ಡೆಫಿನೇಷನ್ ಏನಿದೆ ನೋಡ್ಕೊಂಡಾಗ ಇದು ಏನಂದ್ರೆ ಸ್ಟೇಟ್ಮೆಂಟ್ 2 ನಲ್ಲಿರುವಂತಹ ಡೆಫಿನೇಷನ್ಗೆ ಮ್ಯಾಚ್ ಆಗುತ್ತೆ. ಅಂದ್ರೆ ಅಸೆಂಬ್ಲೇಜ್ ಆಫ್ ಇಂಡಿವಿಜುವಲ್ ಬಿಲಾಂಗಿಂಗ್ ಟು ದಿ ಡಿಫ್ರೆಂಟ್ ಸ್ಪೀಸಸ್ ಅಕರಿಂಗ್ ಇನ್ ಅನ್ ಏರಿಯಾ. ಅಂದ್ರೆ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ವಿವಿಧ ಪ್ರಭೇದಗಳು ಸೇರಿದ ವೈಯಕ್ತಿಕ ಗುಂಪುಗಳಿಗೆ ನಾವೇನಂದ್ರೆ ಕಮ್ಯುನಿಟಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ನೋಡಿ ನಿಮಗೆ ಜಿಂಕೆ, ಬರ್ಡ್ ಆಗಿರುವಂತಹ ಕಾಗೆ, ಮತ್ತೆ ಮೊಲ, ಮತ್ತೆ ಪ್ರಾಣಿ ಏನಂದ್ರೆ ಸಸ್ಯವರ್ಗ, ಇವೆಲ್ಲ ಡಿಫ್ರೆಂಟ್ ಸ್ಪೀಸಸ್ ಸೇರಿ ಒಂದು ಗುಂಪು ಆಗುವುದನ್ನು ನಾವೇನು ಕರಿತೀವಿ ಅಂದ್ರೆ ಅದನ್ನು ಕಮ್ಯುನಿಟಿ ಅಂತ ಹೇಳಿ ಕರಿತೀವಿ ಅಂತೇಳಿ ಗೊತ್ತಿರಬೇಕು. ಸೊ ಹಾಗಾಗಿ ಏನು ನೋಡ್ಕೊಂಡಾಗ ನೆಕ್ಸ್ಟ್ ಇಕೋಸಿಸ್ಟಮ್ ಬಗ್ಗೆ ಬಂದಾಗ ಇಕೋಸಿಸ್ಟಮ್ ನ ಡೆಫಿನೇಷನ್ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಇದು ಏನಂದ್ರೆ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಲಿವಿಂಗ್ ಆರ್ಗಾನಿಸಮ್ ಅಂಡ್ ಏನಂದ್ರೆ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟಲ್ ಕಂಪೋನೆಂಟ್ ಅಂತ ಆಗುತ್ತೆ. ಅಂದ್ರೆ ಸಿ ಇದಿದ್ದು 4 ಆಗಿ ಅದಕ್ಕೆ ಕನೆಕ್ಷನ್ ಇರಬೇಕು. ಸೊ ಹಾಗಾಗಿ ಏನಂದ್ರೆ ಇಲ್ಲಿ ನೋಡ್ಬೋದು ನೀವು ಏನಂದ್ರೆ ಇಲ್ಲಿ ಏನಂದ್ರೆ ಇಕೋಸಿಸ್ಟಮ್ ಇಂಟ್ರಾಕ್ಷನ್ ಬಿಟ್ವೀನ್ ಜೀವ ವೈವಿಧ್ಯತೆಗಳಿರುವಂಥದ್ದು ಮತ್ತೆ ಅವುಗಳ ಭೌತಿಕ ಪರಿಸರ ಜೊತೆ ಒಂದು ಇಂಟ್ರಾಕ್ಷನ್ ಏನಾಗುತ್ತಲ್ಲ ಅದನ್ನು ನಾವೇನಂದ್ರೆ ಇಕೋಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಏನಂದ್ರೆ ಸಿ ಇದ್ದಿದ್ದು 4ಗೆ ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್ ಇಕೋಸ್ಪಿಯರ್ ಬಂದಾಗ ಏನಾಗುತ್ತೆ ಅಂತ ನೋಡ್ಕೊಂಡಾಗ ಇಕೋಸ್ಪಿಯರ್ ಇದ್ದಿದ್ದು ಆಪ್ಷನ್ ಏನಂದ್ರೆ ಇದು ಸ್ಟೇಟ್ಮೆಂಟ್ 1 ಇದೆಯಲ್ಲ ರೋಮನ್ಸ್ ಲಿಸ್ಟ್ 2 ಅಲ್ಲಿ ಅದಕ್ಕೆ ಏನಂದ್ರೆ ಸರಿಯಾದ ಹೊಂದಾಣಿಕೆ ಆಗುತ್ತೆ. ಏನಂದ್ರೆ ಪಾರ್ಟ್ ಆಫ್ ಅರ್ತ್ ಕನ್ಸಿಸ್ಟಿಂಗ್ ಆಫ್ ಆಲ್ ಇಕೋಸಿಸ್ಟಮ್ ಅಂತೇಳಿ. ಅಂದ್ರೆ ಇಕೋಸಿಸ್ಟಮ್ ಡಿಫ್ರೆಂಟ್ ಇಕೋಸಿಸ್ಟಮ್ ಕೂಡಿ ಆಗುವಂತಹ ಒಂದು ಲಾರ್ಜರ್ ಒಂದು ಎಕೋಲಾಜಿಕಲ್ ಹೈರಾರ್ಕಿನ ಏನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಕೋಸ್ಪಿಯರ್ ಅಥವಾ ಬಯೋಸ್ಪಿಯರ್ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಇದು ಏನಂದ್ರೆ ಕನ್ಸಿಸ್ಟಿಂಗ್ ಆಫ್ ಅ ಪಾರ್ಟ್ ಆಫ್ ಅರ್ತ್ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆಂಟ್ ಅಥವಾ ಆಲ್ ಇಕೋಸಿಸ್ಟಮ್ ಏನು ಕರಿತೀವಲ್ಲ ಅದನ್ನ ಏನಂದ್ರೆ ಇಕೋಸ್ಪಿಯರ್ ಅಥವಾ ಬಯೋಸ್ಪಿಯರ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಹೊಂದಾಣಿಕೆ ನೋಡಿದಾಗ ಏನಾಗುತ್ತೆ ಅಂದ್ರೆ ಆಪ್ಷನ್ ಏನಂದ್ರೆ ಆಪ್ಷನ್ 4 ಇರುವಂತದ್ದು ಏನಂದ್ರೆ ಎ ಇದ್ದಿದ್ದು 3 ಆಗುತ್ತೆ, ನೆಕ್ಸ್ಟ್ ಬಿ ಇದ್ದಿದ್ದು 2 ಆಗುತ್ತೆ, ಸಿ ಇದ್ದಿದ್ದು 4, ಡಿ ಇದ್ದಿದ್ದು 1 ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 4 ಆಗುತ್ತೆ. ಸೊ ಫ್ರೆಂಡ್ಸ್ ಏನಂದ್ರೆ ಎನ್ವಿರಾನ್ಮೆಂಟಲ್ ಬರುವಂತಹ ಬೇಸಿಕ್ ಎಕಾಲಜಿಕಲ್ ಟರ್ಮಿನಾಲಜಿ ಮೇಲೆ ಇದೇನಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೊಡಲಾಗಿತ್ತು. ಸೊ ನೀವೇನಂದ್ರೆ ಬೇಸಿಕ್ ಬುಕ್ಸ್ NCERT ಬುಕ್ಸ್ ಅಥವಾ ಸ್ಟೇಟ್ ಬುಕ್ಸ್ ಇದಾವಲ್ಲ ಅದನ್ನು ಓದಲೇಬೇಕು. ಸೊ ಅಲ್ಲಿ ಏನಂದ್ರೆ ನಿಮಗೆ ಬೇಸಿಕ್ ಇರುವಂತಹ ಕ್ವಶನ್ಸ್ 1 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಗಳಿಸಬಹುದಾಗಿದೆ. ಫ್ರೆಂಡ್ಸ್ ನೆಕ್ಸ್ಟ್ 51ನೇ ಕ್ವಶನ್, ಅದು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ಅರ್ತ್ ವಾರ್ಮ್ ಯೂಸ್ಡ್ ಫಾರ್ ವರ್ಮಿ ಕಂಪೋಸ್ಟಿಂಗ್ ಈಸ್ ಆರ್ ಅಂತ ಹೇಳಿ ಕೊಡಲಾಗಿದೆ. ಅಂದ್ರೆ ಎರೆ ಗೊಬ್ಬರಕ್ಕೆ ಈ ಕೆಳಗಿನ ಯಾವ ಏನಂದ್ರೆ ಎರೆಹುಳುಗಳನ್ನು ಬಳಸಲಾಗುತ್ತೆ ಅಂತ ಹೇಳಿ ಕೊಡಲಾಗಿದೆ. ಇಲ್ಲಿ ಏನಂದ್ರೆ 4 ಸ್ಪೀಸಸ್ ಬಗ್ಗೆ ಇಲ್ಲಿ ಏನಂದ್ರೆ ಆಪ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡಲಾಗಿದೆ. ಕ್ವಶನ್ ಏನಿದೆ ನೋಡ್ಕೊಂಡಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ ಅಂತ ಹೇಳಿ ಕೊಡಲಾಗಿದೆ. ಇಲ್ಲಿ ಏನಂದ್ರೆ 4 ಆಪ್ಷನ್ ಕೊಟ್ಟು ಅವುಗಳಿರುವಂತಹ ಸರಿಯಾದ ಸ್ಪೀಸಸ್ ಗಳ ಜೋಡಣೆಯನ್ನು ಕೊಡಲಾಗಿದೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 ನೋಡ್ಕೊಂಡಾಗ ಎಸ್ನಿಯಾ ಪೆಟಿಡಾ ಅಂತ ಹೇಳಿ ಕೊಡಲಾಗಿದೆ. ಫ್ರೆಂಡ್ಸ್ ಎಸ್ನಿಯಾ ಪೆಟಿಡಾ ಇಮೇಜ್ ನ ಹಾಕೊಂಡಿದೆ. ಇಲ್ಲಿ ಎರೆಹುಳು ಇದೆಯಲ್ಲ ಇದನ್ನ ರೆಡ್ ವಿಗ್ಲರ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಬೇಸಿಕಲಿ ಏನಂದ್ರೆ ಇದು ಏನಂದ್ರೆ ಎರೆಹುಳು ಆಗಿದೆ. ಇದನ್ನ ಬೇಸಿಕಲಿ ಏನಂದ್ರೆ ಫಾಸ್ಟ್ ಬ್ರೀಡರ್ ಅಂತ ಹೇಳಿ ಕೂಡ ಕರಿತೀವಿ. ಮತ್ತೆ ಥ್ರೈವ್ಸ್ ಇನ್ ಆರ್ಗ್ಯಾನಿಕ್ ವೇಸ್ಟ್. ಆರ್ಗ್ಯಾನಿಕ್ ವೇಸ್ಟ್ ಅಲ್ಲಿ ಇರುತ್ತಲ್ಲ ಅಲ್ಲಿ ಏನಂದ್ರೆ ವೇಸ್ಟ್ ಇದ್ದಿದ್ದನ್ನು ನನಗೆ ಗೊತ್ತಾ ಒಂದು ಆರ್ಗ್ಯಾನಿಕ್ ಕಂಪೋರ್ಟ್ ಆಗಿ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಹಾಗಾಗಿ ಎಸ್ನಿಯಾ ಫೆಟಿಡಾ ಇದೆಯಲ್ಲ ಇದು ಏನಂದ್ರೆ ಸರಿಯಾದ ಒಂದು ಅರ್ಥವಾಮ್ ಅಥವಾ ಎರೆಹುಳು ಸ್ಪೀಸಸ್ ಆಗಿದೆ, ವರ್ಮಿ ಕಂಪೋಸ್ಟ್ ಅಲ್ಲಿ ಬಳಸಲಾಗುತ್ತೆ. ನೆಕ್ಸ್ಟ್ ಲುಬ್ರಿಕಸ್ ರುಬೆಲಸ್ ಇದೆಯಲ್ಲ ಇದು ಕೂಡ ಏನಂದ್ರೆ ಒಂದು ಎರೆಹುಳು ಆಗಿದೆ ಫ್ರೆಂಡ್ಸ್. ಇದನ್ನ ಬೇಸಿಕಲಿ ಏನಂದ್ರೆ ಎಫೆಕ್ಟಿವ್ ಇನ್ ಕಂಪೋಸ್ಟಿಂಗ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳಿ ಹಾಕೊಂಡಿದ್ದೇನೆ. ಸೊ ಇದು ಕೂಡ ಇಲ್ಲಿ ಇಮೇಜ್ ಇದೆ ನೋಡಿ ನಿಮಗೆ ಲುಬ್ರಿಕಸ್ ರುಬೆಲಸ್. ಇದನ್ನು ಕೂಡ ಏನಂದ್ರೆ ನಾವು ಏನಂದ್ರೆ ಎಂಡೋಜೆನಿಕ್ ಅಥವಾ ಇಂಪಿಜಿಕ್ ನೇಚರ್ ಅಂತ ಹೇಳಿ ಕರಿತೀವಿ. ಎಫೆಕ್ಟಿವ್ ಇನ್ ಡಿಕಂಪೋಷನ್ ಅಲ್ಲಿ ವೇಸ್ಟ್ ಡಿಕಂಪೋಷನ್ ಅಲ್ಲಿ ಎಫೆಕ್ಟಿವ್ ಆಗಿ ಮತ್ತೆ ಟಾಲರೇಟ್ಸ್ ದಿ ವೈಡ್ ರೇಂಜ್ ಆಫ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಟಾಲರೇಟ್ ಮಾಡ್ಕೊಂಡು ಏನಂದ್ರೆ ಎರೆಹುಳು ಏನಂದ್ರೆ ವರ್ಮಿ ಕಂಪೋಸ್ಟ್ ಆಗಿ ಇದು ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿ ನೋಡ್ಕೊಂಡಾಗ ಕೆನೋರೋ ಹ್ಯಾಬ್ಡಿಸ್ ಎಲಿಗಾನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇದು ಏನಂದ್ರೆ ಸರಿಯಾದ ಒಂದು ಎರೆಹುಳು ಅಲ್ಲ, ಇದು ಏನಂದ್ರೆ ನೊಮ್ಯಾಟೋಡ್ ಅಂತ ಹೇಳಿ ಕರಿತೀವಿ. ನೆಮ್ಯಾಟೋಡ್ ಇದೆ, ಅದು ಮೇನ್ಲಿ ಏನಂದ್ರೆ ಮಾಡೆಲ್ ಆರ್ಗಾನಿಸಮ್ ಇನ್ ಜೆನೆಟಿಕ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಬಯಾಲಜಿ. ಅಲ್ಲಿ ಏನಂದ್ರೆ ಒಂದು ಜೆನೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಬಯಾಲಜಿಯಲ್ಲಿ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟಿಗಳಿಗೆ ಯೂಸ್ ಮಾಡ್ತಾರೆ. ಇದು ಏನಂದ್ರೆ ಎರೆಹುಳು ಅಲ್ಲ. ಸೊ ಹಾಗಾಗಿ ಏನಂದ್ರೆ ಸ್ಟೇಟ್ಮೆಂಟ್ ಸಿ ಇಸ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ
ಪ್ಲಾಟಿ ಹೆಲೆಮಂತಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಪ್ಲಾಟಿ ಹೆಲೆಮಂತ್ ಏನು ಗೊತ್ತಾ, ಇದನ್ನ ಏನು ಗೊತ್ತಾ ಪ್ಲಾಟ್ಫಾರ್ಮ್ಸ್ ಅಂತೇಳಿ ಕರಿತೀವಿ. ಅದು ಏನಂದ್ರೆ ಎರೆಹುಳು ಅಲ್ಲ, ಬೇಸಿಕಲಿ ಏನಂದ್ರೆ ಎರೆಲೆವೆಂಟ್, ವರ್ಮಿ ಕಂಪೋಸ್ಟ್ಗೆ ಅದಕ್ಕೆ ಸಂಬಂಧ ಇಲ್ಲ. ಸೊ ಹಾಗಾಗಿ ಏನಂದ್ರೆ ಎ ಮತ್ತೆ ಬಿ ಇರುವಂತ ಆಪ್ಷನ್ ಸರಿಯಾಗುತ್ತೆ. ಅದು ಏನಂದ್ರೆ ಆಪ್ಷನ್ 2 ಆಗಿರುವಂತ ಇದು ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ವರ್ಮಿ ಕಂಪೋಸ್ಟ್ ಬಗ್ಗೆ ಬ್ರೀಫ್ಲಿ ಹೇಳೋದಾದ್ರೆ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಯೂಸಿಂಗ್ ಸರ್ಟನ್ ಸ್ಪೀಸಸ್ ಆಫ್ ಅರ್ಥವಾರ್ಮ್ ಟು ಕನ್ವರ್ಟ್ ಆರ್ಗ್ಯಾನಿಕ್ ವೇಸ್ಟ್ ಇಂಟು ನ್ಯೂಟ್ರಿಯನ್ ರಿಚ್ ಕಂಪೋಸ್ಟ್ ಆಗಿ. ಅಂದ್ರೆ ಕೆಲವೊಂದು ವಿಧದ ಏನಂದ್ರೆ ಎರೆಹುಳುಗಳನ್ನು ಬಳಸುವುದರ ಮೂಲಕ ಆರ್ಗ್ಯಾನಿಕ್ ವೇಸ್ಟ್ ಇದ್ದದನ್ನ ಏನು ಗೊತ್ತಾ ಕಂಪೋಸ್ಟ್ ಅಥವಾ ಏನಂದ್ರೆ ನ್ಯೂಟ್ರಿಯನ್ ರಿಚ್ ಮಿನರಲ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಬೇಸಿಕಲಿ ಏನಂದ್ರೆ ಇದು ಏನಂದ್ರೆ ವರ್ಮಿ ಕಂಪೋಸ್ಟ್ ರಿಲೈಸ್ ಆನ್ ಇಪಿಜೆನಿಕ್ ಅರ್ಥವಾರ್ಮ್ ಆಗಿರುವಂತಹ ಎಸ್ನಿಯಾ ಫ್ಯಾಟಿಡಾ ಮತ್ತೆ ಲೂಬ್ರಿಕಸ್ ರುಬಿಲಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ಪ್ರೋಸೆಸ್ ಆಗಿದೆ. ಮತ್ತೆ ಬೇಸಿಕಲಿ ಏನಂದ್ರೆ ಅವು ಎಲ್ಲಿ ಥ್ರೈವ್ ಆಗ್ತಾವ ಅಥವಾ ಎಲ್ಲಿ ಜೀವಿಸ್ತಾವ ಅಂದ್ರೆ ಆರ್ಗ್ಯಾನಿಕ್ ವೇಸ್ಟ್ ಎಲ್ಲಿದಾವಲ್ಲ ಅಲ್ಲಿ ಏನಂದ್ರೆ ಕ್ವಿಕ್ಲಿ ರೀಪ್ರೊಡ್ಯೂಸ್ ಆಗ್ತಾವ, ಅಲ್ಲಿ ಏನಂದ್ರೆ ಉದ್ಭವಗೊಂಡು ಅದು ಏನಂದ್ರೆ ವೇಸ್ಟ್ ಇದ್ದಿದೆ ಅಂದ್ರೆ ನ್ಯೂಟ್ರಿಯನ್ ರಿಚ್ ವರ್ಮಿ ಕಂಪೋಸ್ಟ್ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಹಾಗಾಗಿ ಏನಂದ್ರೆ ಎ ಮತ್ತೆ ಬಿ ಸರಿ ಆಗುತ್ತೆ. ಅದಲ್ಲದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ವರ್ಮಿ ಕಂಪೋಸ್ಟ್ ಏನಂದ್ರೆ ಇದ್ರದ್ದು ಇಂಪಾರ್ಟೆಂಟ್ ನೋಡ್ಕೊಂಡಾಗ ಪ್ರಮುಖವಾಗಿ ಅಂದ್ರೆ ನ್ಯೂಟ್ರಿಯೆಂಟ್ ರಿಚ್ ಮ್ಯಾನ್ಯೂರ್ ಅಥವಾ ಅದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ. ಅದಲ್ಲಂದ್ರೆ ಸಾಯಿಲ್ ಹೆಲ್ತ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬೆನಿಫಿಷಿಯಲ್ ಮೈಕ್ರೋಬ್ಸ್, ಫಾರ್ ಎಕ್ಸಾಂಪಲ್ ಅಂದ್ರೆ ಸರ್ಟನ್ ಎಂಜೈಮ್ಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ ದಟ್ ಪ್ರಮೋಟ್ ದಿ ಪ್ಲಾಂಟ್ ಗ್ರೋತ್. ಎಂಜೈಮ್ ಆಗಿರ್ಬೋದು ಮತ್ತೆ ಬೇರೆ ಮೈಕ್ರೋ ಆರ್ಗಾನಿಸಮ್ ಪ್ರಮೋಟ್ ಮಾಡೋದ್ರ ಮೂಲಕ ಪ್ಲಾಂಟಿನ ಗ್ರೋತ್ ಕೂಡ ಬೂಸ್ಟ್ ಆಗುತ್ತೆ. ಅದರಲ್ಲಿ ನೆಕ್ಸ್ಟ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಈಕೋ ಫ್ರೆಂಡ್ಲಿ ಇದಾವೆ, ಇವು ಏನಂದ್ರೆ ಸಸ್ಟೈನಬಲ್ ಮೆಥಡ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದಾವೆ. ಸೊ ಹಾಗಾಗಿ ಇದು ಕೂಡ ಎರೆಹುಳದ ಒಂದು ಇಂಪಾರ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ರೆಡ್ಯೂಸಸ್ ದಿ ಪೊಲ್ಯೂಷನ್, ಏನಂದ್ರೆ ಆರ್ಗ್ಯಾನಿಕ್ ವೇಸ್ಟ್ ಇದ್ದದನ್ನ ವ್ಯಾಲ್ಯೂಯಬಲ್ ಕಂಪೋಸ್ಟ್ ಮಾಡೋದ್ರ ಮೂಲಕ ಟೋಟಲ್ ಓವರ್ ಆಲ್ ಲ್ಯಾಂಡ್ ಫಿಲ್ ಏನಿದೆಯಲ್ಲ ಅದು ಮತ್ತೆ ಮೀಥೇನ್ ಎಮಿಷನ್ಸ್ ನ ಕಡಿಮೆ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಏನಂತ ಡಿಫ್ರೆಂಟ್ ಏನಂದ್ರೆ ಬೆನಿಫಿಟ್ಸ್ ಇದೆ ವರ್ಮಿ ಕಂಪೋಸ್ಟ್. ಸೊ ಇದು ಏನಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಎರೆಹುಳು ಮೇಲೆ ಒಂದು ಕ್ವಶನ್ ಕೇಳಲಾಗಿತ್ತು. ನೆಕ್ಸ್ಟ್ ಕೂಡ ಏನಂದ್ರೆ ಈ ರೀತಿಯಾಗಿ ಏನಂದ್ರೆ ನೆಕ್ಸ್ಟ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮೇಲೆ ಕ್ವಶನ್ ಕೇಳಬಹುದು ನಿಮಗೆ. ಅದಲ್ಲದೆ ಗೊತ್ತಾ ಬೇರೆ ಮೈಕ್ರೋ ಆರ್ಗಾನಿಸಮ್ಸ್ ಯಾವ ರೀತಿ ನೇಚರ್ಗೆ ಏನು ಗೊತ್ತಾ ಸಪೋರ್ಟಿವ್ ಆಗಿ ರೋಲ್ ಪ್ಲೇ ಮಾಡುತ್ತೆ ಅಂತೇಳಿ ಈ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಮೇಲೆ ನೀವೇನಾದ್ರೆ ನಿಗಾ ಇಟ್ಕೋಬೇಕಾಗತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ 58ನೇ ಕ್ವಶನ್, ಅದು ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ದಿ ರೆಡ್ ಡೇಟಾ ಬುಕ್ ಇಸ್ ದಿ ಡಾಕ್ಯುಮೆಂಟೇಶನ್ ಆಫ್ ರೇರ್ ಅಂಡ್ ಎಂಡೇಂಜರ್ಡ್ ಸ್ಪೀಸಸ್ ಆಫ್ ಅ ಡ್ಯಾಶ್ ಅಂತೇಳಿ ಕೊಡಲಾಗಿದೆ. ಸೊ ಏನಂದ್ರೆ ರೆಡ್ ಡಾಟಾ ಬುಕ್ ಇದೆಯಲ್ಲ ಅದು ಏನಂದ್ರೆ ರೇರ್ ಆಗಿರುವ ಮತ್ತು ಎಂಡೇಂಜರ್ಡ್ ಸ್ಪೀಸಸ್ ಅನ್ನು ಏನು ಗೊತ್ತಾ ಡಾಕ್ಯುಮೆಂಟೇಶನ್ ಮಾಡುತ್ತೆ. ಅವುಗಳಲ್ಲಿ ಈ ಕೆಳಗಿನವು ಯಾವನ್ನು ಒಳಗೊಂಡಿದೆ ಅಂತೇಳಿ ಕೇಳಲಾಗಿದೆ. ಸೊ ಸ್ಟೇಟ್ಮೆಂಟ್ ಎ ಅಲ್ಲಿ ಎನಿಮಲ್ಸ್, ಸ್ಟೇಟ್ಮೆಂಟ್ ಬಿ ಅಲ್ಲಿ ಪ್ಲಾಂಟ್ಸ್, ಸಿ ಅಲ್ಲಿ ಫಂಗೈ, ಫೋರ್ತ್ ಡಿ ಅಲ್ಲಿ ಏನಂದ್ರೆ ಆರ್ಥೋಪಾಡ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಸೊ ಫ್ರೆಂಡ್ಸ್ ಏನಾಗುತ್ತೆ ಅಂದ್ರೆ IUCN ಅವರು ಏನಂದ್ರೆ ಒಂದು ರೆಡ್ ಡೇಟಾ ಬುಕ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಈ ರೆಡ್ ಡೇಟಾ ಬುಕ್ ಅಲ್ಲಿ ಯಾವೆಲ್ಲ ಎನಿಮಲ್ ಅಥವಾ ಎಂಡೇಂಜರ್ಡ್ ಸ್ಪೀಸಸ್ ನ ಒಳಗೊಂಡಿದೆ ಅಂದ್ರೆ ಇಲ್ಲಿ ನಾನು ಇಮೇಜ್ ಹಾಕೊಂಡಿದ್ದೇನೆ. ಎನಿಮಲ್ಸ್ ಪ್ರಾಣಿಗಳಲ್ಲೂ ಒಳಗೊಂಡಿರುತ್ತೆ, ಸಸ್ಯವರ್ಗ ಪ್ಲಾಂಟ್ಸ್ ಅನ್ನು ಒಳಗೊಂಡಿರುತ್ತೆ, ಫಂಗೈ ಮತ್ತೆ ಆರ್ಥೋಪೋಡ ಈ ಎಲ್ಲ 4 ವಿಧದ ಸ್ಪೀಸಸ್ ಅನ್ನು ಕವರ್ ಮಾಡಿಕೊಂಡು ರೆಡ್ ಡೇಟಾ ಬುಕ್ ಅನ್ನು ಪ್ರಿಪೇರ್ ಮಾಡಲಾಗುತ್ತೆ. ಸೊ ಹಾಗಾಗಿ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 2 ಆಗುತ್ತೆ. ಸೊ ಆನ್ಸರ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂಡ್ ಫ್ರೆಂಡ್ಸ್ ಇದರ ಬೇಸಿಕ್ ಬ್ಯಾಕ್ ಗ್ರೌಂಡ್ ರೆಡ್ ಡೇಟಾ IUCN ಲಿಸ್ಟ್, IUCN ರೆಡ್ ಲಿಸ್ಟ್ ಬಗ್ಗೆ ನಾವು ಬೇಸಿಕಲಿ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋದಾದ್ರೆ ಇದನ್ನೇನಂದ್ರೆ IUCN ಅನ್ನೋ ಒಂದು ಆರ್ಗನೈಸೇಷನ್ ಇದೆ. ಇದು ಏನಂದ್ರೆ 1964 ಇಂದ ಏನಂದ್ರೆ ಪಬ್ಲಿಷ್ ಮಾಡ್ತಾ ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ಏನಂದ್ರೆ IUCN ಈ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಬಂದಾಗ ಏನಂದ್ರೆ ಇದ್ರದ್ದು ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಿರಬೇಕು. ಮತ್ತೆ ನೆಕ್ಸ್ಟ್ ಏನಂದ್ರೆ KE ಅಲ್ಲಿ ಫುಲ್ ಫಾರ್ಮ್ ಕೇಳ್ತಾರೆ. IUCN ಫುಲ್ ಫಾರ್ಮ್ ಏನು ಬಂದಾಗ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ ಗೊತ್ತಿರಬೇಕು. ಫ್ರೆಂಡ್ಸ್ ನೆಕ್ಸ್ಟ್ ಏನಂದ್ರೆ IUCN ರೆಡ್ ಲಿಸ್ಟ್ ಕೆಟಗರಿಗಳು ಬಂದಾಗ ಟೋಟಲ್ ಏನಂದ್ರೆ IUCN ರೆಡ್ ಲಿಸ್ಟ್ ಬುಕ್ ಅಲ್ಲಿ ಏನಂದ್ರೆ ಅದರಲ್ಲಿ ಟೋಟಲ್ 9 ಕೆಟಗರೀಸ್ ನ ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ಟಿಂಕ್ಟ್ ಆಗಿರ್ಬೋದು, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಎಂಡೇಂಜರ್ಡ್, ವಲ್ನರೇಬಲ್, ನಿಯರ್ ಥ್ರೆಟನ್, ಲೀಸ್ಟ್ ಕನ್ಸರ್ನ್, ಡೇಟಾ ಡೆಫಿಷಿಯಂಟ್ ಮತ್ತೆ ನಾಟ್ ಇವ್ಯಾಲ್ಯೂಯೇಟ್ ಅಂತೇಳಿ ಟೋಟಲ್ ಏನಂದ್ರೆ 9 ಕೆಟಗರೀಸ್ ಆಫ್ ಏನಂದ್ರೆ ಒಂದು ಲಿಸ್ಟ್ ಅಲ್ಲಿ ಕೆಟಗರೈಸ್ ಮಾಡುತ್ತೆ. ಸೊ ಮತ್ತೆ ಅದಲ್ಲದೆ ಗೊತ್ತಾ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿರುವಂತಹ ಪ್ರಮುಖ ರೆಡ್ ಲಿಸ್ಟ್ ಸ್ಪೀಸಸ್ ಅನ್ನ ಇಲ್ಲಿ ಹಾಕೊಂಡಿದ್ದೇನೆ. ಇವುಗಳು ಬೇಸಿಕಲಿ ಬಹಳಷ್ಟು ಇದಾವೆ. ಅವುಗಳೇನಂದ್ರೆ ಪ್ರಮುಖವಾಗಿ ನಿಮಗೆ ಟೈಗರ್ ಬಗ್ಗೆ ಗೊತ್ತಿರಬೇಕು. ಟೈಗರ್ ಅನ್ನ ರೆಡ್ ಲಿಸ್ಟ್ ಅಲ್ಲಿ ಎಂಡೇಂಜರ್ಡ್ ಸ್ಪೀಸಸ್ ಅಂತೇಳಿ ಗುರುತಿಸಲಾಗಿದೆ. ಅದಲ್ಲದೆ ಏಷ್ಯಾಟಿಕ್ ಲಯನ್ ಅಂಡ್ ಗಿರಲ್ ಅಷ್ಟೇ ಸಿಗುತ್ತಲ್ಲ ಅದನ್ನು ಕೂಡ ಎಂಡೇಂಜರ್ಡ್ ಅಂತೇಳಿ ಕೆಟಗರೈಸ್ ಮಾಡಲಾಗಿದೆ. ರೆಡ್ ಪಾಂಡಾ ಅದನ್ನು ಕೂಡ ಏನಂದ್ರೆ ಎಂಡೇಂಜರ್ಡ್ ಅಂತೇಳಿ ಕೆಟಗರೈಸ್ ಮಾಡಲಾಗಿದೆ. ಮತ್ತೆ ಕಾಶ್ಮೀರ್ ಸ್ಟಾಕ್ ಅಥವಾ ಹಂಗೂಲ್ ಅಂತ ಕರೀತೀವ ಇದು ಕೂಡ ಎಂಡೇಂಜರ್ಡ್ ಸ್ಪೀಸಸ್. ಮತ್ತೆ ಏನಂದ್ರೆ ಲಯನ್ ಟೇಲ್ ಮಕಾಕ್ ವೆಸ್ಟರ್ನ್ ಘಾಟ್ ಅಲ್ಲಿ ಇರುವಂತಹ ಅದನ್ನು ಕೂಡ ಏನಂದ್ರೆ ಎಂಡೇಂಜರ್ಡ್. ಅಂದ್ರೆ ಇಲ್ಲಿ ಏನಂದ್ರೆ IUCN ರೆಡ್ ಲಿಸ್ಟ್ ನ ಎಂಡೇಂಜರ್ಡ್ ಸ್ಪೀಸಸ್ ಅನ್ನ ಹಾಕೊಂಡಿದ್ದೇನೆ. ಸೊ ಇವು ಏನಂದ್ರೆ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕು. ಸೊ ಯಾವ ರೀತಿ ಕ್ವಶನ್ಸ್ ಕೇಳಲಾಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಏನಂದ್ರೆ ಈ ಒಂದು IUCN ರೆಡ್ ಲಿಸ್ಟ್ ಮೇಲೆ ಕ್ವಶನ್ ಕೇಳಲಾಗಿದೆ. ಸೊ ಇದು ಏನಂದ್ರೆ ನಿಮ್ಗೆ ನೆಕ್ಸ್ಟ್ ಎಕ್ಸಾಮಿಗೂ ಒಂದಲ್ಲ ಒಂದು ರೀತಿಯಿಂದ ಬರಬಹುದು.
ಫ್ರೆಂಡ್ಸ್, ಇಲ್ಲಿಗೆ ಈ ಕ್ಲಾಸ್ನ ಎನ್ವಿರಾನ್ಮೆಂಟ್ ಪಾರ್ಟ್ 2 ಮುಗಿಯುತ್ತೆ. ಸೊ ನಾವೇನಂದ್ರೆ ನಮ್ಮ ಎಕ್ಸಾಮ್ ಐಎಸ್ ಅಕಾಡೆಮಿಯಿಂದ ನಾವು ಬಜೆಟ್ ಡಾಕ್ಯುಮೆಂಟ್ ಅಂತ ಹೇಳಿ ತಂದಿದ್ದೇವೆ. ಬಜೆಟ್ ಪ್ಲಸ್ ಬಂದಿದ್ರೆ ಬಜೆಟ್ ಮೇಲೆ MCQ ಅಂತ ಹೇಳಿ ತಂದಿದ್ದೇವೆ. ಅದು ಏನಂದ್ರೆ ಟೋಟಲ್ ಒಂದು ಅರೌಂಡ್ 50 ಪೇಜಸ್ ಇದೆ. ಸೊ ನಿಮ್ಗೆ ಏನಂದ್ರೆ ನೆಕ್ಸ್ಟ್ ಬರುವಂತಹ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಬಜೆಟ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಪರ್ಟಿಕ್ಯುಲರ್ಲಿ ನಾವು KS ಗೆ ನೋಡೋದಾದ್ರೆ KS ಅಲ್ಲಿ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 10 ರಿಂದ 12 ಕ್ವಶನ್ ಏನಂದ್ರೆ ಈ ಒಂದು ನಮ್ಮ ಒಂದು ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಕವರ್ ಮಾಡಲಾಗಿದೆ. ನಾವೇನಂದ್ರೆ ಜಸ್ಟ್ ಏನಂದ್ರೆ ಇದರಲ್ಲಿ ಏನು ಗೊತ್ತಾ, ಕೇವಲ ಸ್ಟೇಟ್ ಬಜೆಟ್ ಅಷ್ಟೇ ಕೊಟ್ಟಿಲ್ಲ, ಸೆಂಟ್ರಲ್ ಬಜೆಟ್ ಕವರ್ ಮಾಡೋದ್ರ ಮೂಲಕ ಏನಂದ್ರೆ ಅಲ್ಲಿ ನಿಮ್ಗೆ ಏನಂದ್ರೆ GK ಟಾಪಿಕ್ಸ್ ಅನ್ನು ಕೂಡ ಸೇರಿಸಿದೆ. ನಾವು GK ಟಾಪಿಕ್ ಸೇರಿಸಿ ನಿಮಗೆ ಓವರ್ ಆಲ್ ಆಗಿ 10 ರಿಂದ 12 ಕ್ವಶನ್ ಅಲ್ಲಿ ಏನಂದ್ರೆ ನೀವು ಏನಂದ್ರೆ ಈಸಿಯಾಗಿ ಅರ್ನ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡ್ಕೊಂಡು ನಿಮ್ಮ ಪ್ರಿಪರೇಷನ್ ಏನು ಗೊತ್ತಾ ನೀಟಾಗಿ ಏನಂದ್ರೆ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಅದಲ್ಲದೆ ಕಮೆಂಟ್ ಮಾಡಿ ಹೇಗಿತ್ತು ಕ್ಲಾಸ್ ಅಂತೇಳಿ. ಅದಲ್ಲದೆ ಏನು ಗೊತ್ತಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ ಎಕ್ಸಾಮ್ಸ್ IAS ಅಕಾಡೆಮಿನ ಫಾಲೋ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಇದೇ ರೀತಿಯಾಗಿ ಉತ್ತಮ ರೀತಿಯಿಂದ ನಿಮಗೆ ಏನಂದ್ರೆ ಡಿಸ್ಕಷನ್ ಕ್ಲಾಸಸ್ ಅವೈಲೇಬಲ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.